ಟಿವಿ ಮಾಧ್ಯಮದವರಿಗೆ ನಮ್ಮ ಹೊಸದಾಗಿ ಪ್ರಾರಂಭವಾಗಿರುವಂತಹ ಕರ್ನಾಟಕ ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್. ಯಾಕಂದ್ರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ನಾವು ಸದೃಢವಾಗಿರ್ಬೇಕು ಅಂತ ಹೇಳಿದ್ರೆ ಅಸೋಸಿಯೇಷನ್ ತುಂಬಾ ಮುಖ್ಯ. ಇಲ್ಲಿ ನಮ್ಮ ಎಲ್ಲ ಯೋಗ ಬಂಧುಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಸಪೋರ್ಟ್ ಬೇಕು, ಕರ್ನಾಟಕದ ಸರ್ಕಾರದಿಂದಾಗಲಿ ಭಾರತ ಸರ್ಕಾರದಿಂದಾಗಲಿ. ಹಾಗಾಗಿ ಈ ಅಸೋಸಿಯೇಷನ್ ನಾವು 1960 ಅಡಿಯಲ್ಲಿ ಕಾಯ್ದೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಇನ್ನು ಮುಂದೆ ಇದು ಅದ್ಭುತವಾಗಿ ಕರ್ನಾಟಕದಲ್ಲಿ ಎಲ್ಲ ರೀತಿ ಕಾರ್ಯಕ್ರಮಗಳನ್ನ ಚಾಲ್ತಿಯಲ್ಲಿ ತಗೊಂಡ್ಬರ್ತೀವಿ. ಈಗ ನಮ್ಮ ವೆಂಕಟೇಶ್ ಹೇಳಿದಾಗ ಇಷ್ಟು 33 ಜನ ನಾವೆಲ್ಲರೂ ಸಂಘಟನೆ ಮಾಡಿ ಕೆಲಸ ಮಾಡ್ತಾ ಇದ್ವಿ. ಕರ್ನಾಟಕದ ಎಲ್ಲ ಯೋಗ ಬಂಧುಗಳನ್ನ ಒಗ್ಗೂಡಿಸ್ಬೇಕು ಅಂತ, ಯೋಗಕ್ಕೆ ಏನೇನು ಮಾನ್ಯತೆಗಳು ಬೇಕು ಅದೆಲ್ಲ ಸಿಗ್ಬೇಕು ಅಂತ ವಿಶೇಷವಾಗಿ ಈ ಒಂದು ಯೋಜನೆಯನ್ನ ನಾವು ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲ ವಿಭಾಗದಲ್ಲೂ ನಾವು ಕಾಂಪಿಟೇಷನ್ಸ್ ಇರ್ಬೋದು, ಎಕ್ಸಾಮಿನೇಷನ್ಸ್ ಇರ್ಬೋದು, ಸೇವೆ ಇರ್ಬೋದು, ಎಲ್ಲ ರೀತಿಯಲ್ಲಿ ಜನಗಳಿಗೆ ಆರೋಗ್ಯವೇ ಸಂಪತ್ತು, ಹೀಲ್ ದ ಹಿಲ್ ವಿತೌಟ್ ಬಿಲ್ ಡೂ ಯೋಗ ನೋ ರೋಗ ಬಿ ಅಂಡ್ ಮೇಕ್ ಅಂತ ನಾವು ಮಾಡ್ತಾ ಇದ್ವಿ. ಎಲ್ಲರಿಗೂ ಆರೋಗ್ಯ ಸಿಗಬೇಕು ಮುಖ್ಯವಾಗಿ. ಮತ್ತೆ ನಮ್ಮ ಕುಂದುಕೊರತೆಗಳು ಶಿಕ್ಷಕರಲ್ಲಿ ಅವರಿಗೆ ಹಲವಾರು ರೀತಿಯಾದಂತಹ ಸರ್ಕಾರದಿಂದ ಬರುವಂತಹ ಎಲ್ಲ ಏನೇನು ಅವರಿಗೆ ಸವಲತ್ತುಗಳು ಸಿಗಬೇಕು ಆ ಸವಲತ್ತುಗಳಿಗೆಲ್ಲ ಸಹಾಯ ಮಾಡ್ತೀವಿ. ಅದೇ ಈ ಅಸೋಸಿಯೇಷನ್ ಮುಖಾಂತರ ನಾವು ಅವರಿಗೆ ಯೋಗದಲ್ಲಿ ವಿಶಿಷ್ಟವಾದಂತಹ ಶ್ರೇಷ್ಠ ಜ್ಞಾನವನ್ನು ಕೊಟ್ಟು ದೇಶ ವಿದೇಶಗಳಲ್ಲಿ ಅವರಿಗೆ ಜಾಬ್ ಆಪರ್ಚುನಿಟೀಸ್ ಉದ್ಯೋಗಾವಕಾಶಗಳನ್ನು ಸಹ ಮಾಡಿಕೊಡ್ತಾ ಇದ್ವಿ. ಇದೆಲ್ಲವನ್ನ ನಾವು ಮುಂದಿನ ದಿನಗಳಲ್ಲಿ ತರ್ತಾ ಇದ್ವಿ. ಹಾಗಾಗಿ ನೀವು ಪತ್ರಿಕಾ ಮಾಧ್ಯಮದಲ್ಲೆಲ್ಲ ಪ್ರಕಟಿಸಿ ನಮ್ಮ ಎಲ್ಲ ಈ ಕರ್ನಾಟಕದ ಎಲ್ಲ ಯೋಗ ಬಂಧುಗಳು ಇದರಲ್ಲಿ ಮೆಂಬರ್ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಕರ್ನಾಟಕ ರಾಜ್ಯ ಮಾಸ್ಟರ್ ವೆಲ್ಫೇರ್ ಅಸೋಸಿಯೇಷನ್ ಈ ಒಂದು ಸಂಸ್ಥೆ ಕರ್ನಾಟಕದ ರಾಜ್ಯ ಎಲ್ಲ ಯೋಗ ಮಾಸ್ಟರ್ಗಳ ಒಂದು ಕನಸಾಗಿತ್ತು. ಏಕೆಂತ ಹೇಳಿದ್ರೆ ಈ ಒಂದು ರಾಜ್ಯದಲ್ಲಿ ಇಂಥ ಒಂದು ಸಂಸ್ಥೆ ಸ್ಥಾಪನೆ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಒಂದು ಕನಸನ್ನ ಕಂಡಿದ್ರು. ಏಕೆಂತ ಹೇಳಿದ್ರೆ ಈ ಯೋಗ ಶಿಕ್ಷಕರಿಗೆ ಯಾವುದೇ ಆದಂತಹ ಒಂದು ಮೂಲ ಸೌಕರ್ಯ ಕೊಡುವಂತದ್ದು ಮತ್ತು ಸಮಾಜ ಭದ್ರತೆಯನ್ನ ಕೊಡುವಂತ ಒಂದು ಸಂಸ್ಥೆ ಈವರೆಗೂ ಸ್ಥಾಪನೆ ಆಗಿರ್ಲಿಲ್ಲ. ಅವರೆಲ್ಲ ಕನಸು ಇವತ್ತು ನನಸಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆ ಮೂಲಕ ಅವರಿಗೆ ಒಂದು ಭದ್ರತೆ ಒದಗಿಸುವಂತಹ ಕೆಲಸ ಇವತ್ತಿನಿಂದ ಪ್ರಾರಂಭ ಆಗಿದೆ. ಈ ಸಂಘವು ರಾಜ್ಯದ ವಿವಿಧ ಭಾಗಗಳಿಂದ ಯೋಗ ಮಾಸ್ಟರ್ಗಳು, ಯೋಗ ತರಬೇತುದಾರರು ಮತ್ತು ವೆಲ್ನೆಸ್ ವೃತ್ತಿಪರರನ್ನು ಒಂದೇ ವೇದಿಕೆ ತರಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಸಮುದಾಯಕ್ಕೆ ಬಲವಾದ ಒಕ್ಕೂಟದ ಧ್ವನಿ ಮತ್ತು ಉತ್ತಮ ಅವಕಾಶಗಳೊಂದಿಗೆ ವ್ಯವಸ್ಥಿತ ಬೆಂಬಲವನ್ನು ಒದಗಿಸಲು ಉದ್ದೇಶಿಸಿದೆ. ಈ ಸಂಘದ ಪ್ರಮುಖ ವೈಶಿಷ್ಟ್ಯವೇನೆಂದರೆ ಶಿಸ್ತು ಮತ್ತು ಸುರಕ್ಷತೆ ಬಗ್ಗೆ ಅದರ ದೃಢ ನಿಲುವು. ಯಾವುದೇ ಯೋಗ ಮಾಸ್ಟರ್ ಅನಾಚಾರ ಅಥವಾ ಮಹಿಳಾ ಸುರಕ್ಷತೆ ಉಲ್ಲಂಘನೆಗಳಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಈ ಸಂಘ ಘೋಷಣೆ ಮಾಡ್ತಾ ಇದೆ. ಈ ಒಂದು ಕರ್ನಾಟಕ ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಅಂಡರ್ ಸೊಸೈಟೀಸ್ ಆಕ್ಟ್ 1960 ಅಂಡರ್ ಸೆಕ್ಷನ್ 17 ಅಲ್ಲಿ ನಾವು ನೋಂದಣಿಯನ್ನು ಮಾಡಿರ್ತೀವಿ ಅಸೋಸಿಯೇಷನ್ನ. ಸೊ ಇಲ್ಲಿವರೆಗೆ ನಮ್ಮ ಕರ್ನಾಟಕದಲ್ಲಿ ಯೋಗ ಶಿಕ್ಷಕರಿಗೆ ಸಿಗಬೇಕಾದಂತಹ ಒಂದು ಸೌಲಭ್ಯಗಳು ಯಾವುದು ಇಲ್ಲಿವರೆಗೆ ಸಿಕ್ಕಿರೋದಿಲ್ಲ. ಹಾಗೆ ಇದು ಅಸಂಘಟಿತ ವಲಯ ಅಂತ ಹೇಳ್ಬೋದು. ನಾವು ಯೋಗ ಶಿಕ್ಷಕರದ್ದು ಒಂದು ಅಸಂಘಟಿತ ವಲಯ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಗವರ್ಮೆಂಟ್ ಅಲ್ಲಿ ಸಹ ಒಂದು PHCN ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಅಲ್ಲಿ ಸಹ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಆದರೂ ಯಾವುದೇ ಒಂದು ಸಾಮಾಜಿಕ ಆರ್ಥಿಕ ಭದ್ರತೆ ಯಾವುದೇ ಯೋಗ ಶಿಕ್ಷಕರಿಗೆ ಇರೋದಿಲ್ಲ. ಸೊ ಹಾಗಾಗಿ ಯೋಗ ಶಿಕ್ಷಕರಿಗೆ ಒಂದು ನೆಲೆಯನ್ನು ಕಲ್ಪಿಸಿ ಅವರಿಗೆ ಒಂದು ಸಾಮಾಜಿಕ ಆರ್ಥಿಕ ಭದ್ರತೆ ಕಲ್ಪಿಸಬೇಕು ಅಂತ ಹೇಳಿ ನಾವು ಈ ಒಂದು ಮೂಲ ಉದ್ದೇಶಗಳನ್ನ ಇಟ್ಕೊಂಡು ನಾವು ಒಂದು ಕರ್ನಾಟಕ ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಒಟ್ಟಾಗಿರ್ತೀವಿ. ಈ ಒಂದು ಕರ್ನಾಟಕ ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ಜಾಯಿನ್ ಆಗೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂದ್ರೆ, ಮುಂದಕ್ಕೆ ನಾವು ನಮ್ಮ ಅಸೋಸಿಯೇಷನ್ಗೆ ಮೆಂಬರ್ ಆದಂತಹ ಎಲ್ಲ ಒಂದು ಯೋಗ ಶಿಕ್ಷಕರಿಗೆ ಒಂದು ವಿಮೆಯನ್ನ, ಒಂದು ಗ್ರೂಪ್ ವಿಮೆಯನ್ನ ಒದಗಿಸಿದಾಗಲಿ, ಹಾಗೆ ಅವರಿಗೆ ಒಂದು ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಅವರಿಗೆ ಒಂದು ಮಿನಿಮಮ್ ಗ್ಯಾರಂಟಿ ಅಂತ ಒಂದು ನಗದನ್ನು ಅವರಿಗೆ ನೀಡೋದಾದ್ರೆ 5,000 ರೂಪಾಯಿಗಳ ಒಂದು ನಗದನ್ನು ಅವರಿಗೆ ನೀಡೋದು. ಹಾಗೆ ಅವರಿಗೆ ಯಾವುದೇ ತರಹದ ಒಂದು ಏನಾದರೂ ಲೀಗಲ್ ಇಶ್ಯೂಸ್ ಅಲ್ಲಿ ಅವರು ಸಿಗಾಕೊಂಡಾಗ ನಮ್ಮ ಒಂದು ಲೀಗಲ್ ಅಡ್ವೈಸರ್ ಅದನ್ನ ಕಾರ್ಯನಿರ್ವಹಿಸಿ ಅವರ ಒಂದು ಲೀಗಲ್ ಇಶ್ಯೂಸ್ ಇಂದ ಹೊರಗಡೆ ಬರೋದಕ್ಕೆ ಸಲಹೆಯನ್ನು ನೀಡ್ತಾರೆ. ಹಾಗೆ ನಮ್ಮ ಒಂದು ಅಸೋಸಿಯೇಷನ್ ಸದಸ್ಯತ್ವ ಶುಲ್ಕ 1,000 ರೂಪಾಯಿಗಳಿರುತ್ತೆ. ಇದರಲ್ಲಿ ಒಂದು ನೋಂದಣಿ ಶುಲ್ಕ, ಹಾಗೆ ಅಸೋಸಿಯೇಷನ್ ID ಕಾರ್ಡ್ ಹಾಗೂ T-ಶರ್ಟ್ನ ಒಳಗೊಂಡಿರುತ್ತೆ. ಈ ಒಂದು ಅಸೋಸಿಯೇಷನ್ಗೆ ಎಲ್ಲ ಯೋಗ ಟೀಚರ್ಸ್ ಜಾಯಿನ್ ಆಗಿ ಯೋಗ ಸಮುದಾಯವನ್ನ
ಇನ್ನು ಹೆಚ್ಚಿಗೆ ಸಮುದಾಯ ದೊಡ್ಡದಾಗಿ ಹಾಗೂ ಎಲ್ಲರೂ ಒಟ್ಟಾಗಿ ಒಂದು ಬೆಳಿಬೇಕು ಅಂತ ನಾನು ಕೇಳ್ಬೋದು. ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ ಮೊಟ್ಟ ಮೊದಲನಾಗಿ ನಮಸ್ಕಾರ ಸಲ್ಲಿಸುತ್ತಾ, ಈಗಾಗಲೇ ನಮ್ಮ ಕರ್ನಾಟಕ ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಧ್ಯೇಯ ಮತ್ತು ಉದ್ದೇಶ ಈಗ ತಿಳಿಸಿದ್ದೇವೆ. ಯೋಗ ಅನ್ನೋದು ಈಗಾಗಲೇ ಗೊತ್ತಿದೆ ನಮಗೆಲ್ಲ, ಜೋಡಿಸುವುದು ಸೇರಿಸುವುದು ಅಂತ. ಸುಮಾರು 4000 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ವಿದ್ಯೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಯೋಗ ಮಾಸ್ಟರ್ಗಳು ಅಲ್ಲಲ್ಲಿ ಅವರವರಿಗೆ ಸೀಮಿತವಾಗಿ ಅಭ್ಯಾಸ ಮಾಡ್ತಿದ್ರು. ಈಗ ನಮ್ಮ ಈ ಅಸೋಸಿಯೇಷನ್ ಮಾಡಿದ ಮೇಲೆ ಈ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಹಂತದಲ್ಲಿ ಅವರನ್ನೆಲ್ಲ ಒಂದು ಕಡೆ ಕ್ರೋಢೀಕರಿಸಿ ಅವರಲ್ಲಿ ಇರತಕ್ಕಂಥ ವ್ಯಕ್ತಿತ್ವ ಇರ್ಬೋದು ಅಥವಾ ವಿಚಾರ ಇರ್ಬೋದು ಅದರ ವಿನಿಮಯ ಮಾಡಿಕೊಳ್ಳುವಂಥದ್ದು. ಅದರ ಜೊತೆಗೆ ಯಾರೆಲ್ಲ ಅದರಲ್ಲಿ ಪರಿಪೂರ್ಣ ಇನ್ನೂ ಸಹ ಆಗಿಲ್ಲ ಅವರಿಗೆ ವಿಶೇಷವಾದ ಜ್ಞಾನ ಕೊಡತಕ್ಕಂತಹ ಒಂದು ಕೆಲಸವನ್ನು ನಮ್ಮ ಈ ಸಂಸ್ಥೆ ಮಾಡ್ತದೆ. ನೋಂದಣಿ ಆಗುತ್ತೆ, ನೋಂದಣಿ ಆದ್ಮೇಲೆ ಅವರಿಗೆ ID ಕಾರ್ಡ್ ಇಶ್ಯೂ ಮಾಡ್ತೀವಿ. ಇದರ ಜೊತೆಗೆ ಯೋಗ ವಿದ್ಯಾರ್ಥಿಗಳಿಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಕರೆದುಕೊಂಡು ಹೋಗುವಂತಹ ವ್ಯವಸ್ಥೆ, ಅವರ ರಕ್ಷಣೆ ಮಾಡುವಂಥದ್ದು. ಅದರ ಜೊತೆಗೆ ಯೋಗ ಶಿಕ್ಷಕರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಉದ್ದೇಶ ನಮ್ಮದು. ಬೇರೆ ಬೇರೆ ಕಡೆ ಯೋಗಾಸನ ಸ್ಪರ್ಧೆ ನಡೀಬಹುದು, ನಮ್ಮ ಈ ಅಸೋಸಿಯೇಷನ್ ಮೂಲಕ ಅವರನ್ನು ಅಲ್ಲಿಗೆ ಡೆಪ್ಯೂಟ್ ಮಾಡತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದ್ರಿಂದ ಎಲ್ಲ ಯೋಗ ಶಿಕ್ಷಕರನ್ನು ಒಂದು ಕಡೆ ಕ್ರೋಢೀಕರಿಸಿ ಅವರನ್ನು ಈ ಒಂದು ವೆಲ್ಫೇರ್ ಅಸೋಸಿಯೇಷನ್ ಅಡಿಗೆ ಬರುವಂತ ಮಾಡುವಂತ ಉದ್ದೇಶ ನಮ್ಮದು. ಆದ್ರಿಂದ ಒಂದು ಶಕ್ತಿ ಬಂದ ಹಾಗೆ ಆಗುತ್ತೆ. ಈ ನಿಟ್ಟಿನಲ್ಲಿ ಒಕ್ಕೊರಲಿನಿಂದ ಎಲ್ಲ ಯೋಗ ಶಿಕ್ಷಕರು ಮಾತಾಡಿದಾಗ ಅದು ಸರ್ಕಾರದ ಮಟ್ಟಕ್ಕೆ ಮುಟ್ಟುತ್ತೆ. ಅಲ್ಲಿರತಕ್ಕಂಥ ಏನು ಪ್ರಯೋಜನಗಳಿರ್ಬೋದು ಅಥವಾ ಕಾರ್ಯಕ್ರಮಗಳಿರ್ಬೋದು ಅದನ್ನೆಲ್ಲ ಎಲ್ಲರಿಗೂ ಹಂಚುವಂತ ಕಾರ್ಯಕ್ರಮವನ್ನು ನಾವು ಈ ಅಸೋಸಿಯೇಷನ್ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರನ ಕೋರ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. So I think a lot of it has already been covered by our members here. What I would definitely love and encourage for everybody, especially women, is come forward. The intention of this association is to ensure that we are empowering the ladies, we are providing the support that they need, especially if you are training or prefer to want to be a teacher or so. So this is a platform where those opportunities are being created for you, that safety net is being created for you. Many a times as a woman, while you want to do a lot of things, you are looking for opportunities, you are looking for that safety net, you are looking for that guidance. And this is an association that we will handhold you, we will guide you, we will teach you, we will uplift the community, because the intentions are always right, that we want to ensure that yoga is spread everywhere. While we do that, we also support the teacher who need the support. So thank you. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.